ಜಿಎಸ್ಟಿ ವಿಚಾರದಲ್ಲಿ ನಾನು ಆರ್ಥಿಕ ತಜ್ಞ ಅಲ್ಲ. 28 ಇದ್ದಿದ್ದನ್ನು 18ಕ್ಕೆ ಇಳಿಸಿದ್ದಾರೆ. ಸ್ಲ್ಯಾಬ್ಸ್ಗಳನ್ನ ಕಡಿಮೆ ಮಾಡಿದ್ದಾರೆ. ಇದರಲ್ಲಿ ದೊಡ್ಡ ಡೇಂಜರ್ ಏನಿದೆ ಗೊತ್ತಾ? ಜಿಎಸ್ಟಿ ಕಡಿಮೆ ಇದೆಲ್ಲ ಮಾಡಿದ್ಮೇಲೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಮೊತ್ತನೂ ಕೂಡ ಕಡಿಮೆ ಆಗ್ತದೆ. ಅದನ್ನು ನಾವು ನೋಡ್ತಾ ಇಲ್ಲ. ನಾವು ಅದರಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಕಡೆ ಜಿಎಸ್ಟಿ ಕಡಿಮೆ ಮಾಡೋದು ಸ್ವಾಗತ ಮಾಡ್ತೇವೆ. ಇದರಿಂದ ರಾಜ್ಯ ಸರ್ಕಾರಗಳು ಬರೀ ಕರ್ನಾಟಕದಿಂದಲ್ಲ, ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೂ ಕೂಡ ಬರ್ತಕ್ಕಂಥ ಜಿಎಸ್ಟಿಯ ಪಾಲು ಕಡಿಮೆ ಆಗೋದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಈ ರೀತಿಯ ತೀರ್ಮಾನದಿಂದ ಏನು ಕಡಿಮೆ ಆಗಿದೆ, ಆ ಕಡಿಮೆ ಆಗಿರ್ತಕ್ಕಂಥ ಹಣವನ್ನು ಅವರು ಬಳಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯ. ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ನವರ ಅಜೆಂಡೇನ ಅದಾಗಿತ್ತು, ಅಂದ್ರೆ ಜಿಎಸ್ಟಿ ಬರೇ ಸಾರ್ವಜನಿಕರ ಮೇಲೆ ಏರಿದ್ದಾರೆ ಅಂತ ಹೇಳಿ. ಸೊ ಈ ಕಡಿಮೆ ಮಾಡಿದ್ದಾಗ ಕಡಿಮೆ ಮಾಡೋದನ್ನು ಸ್ವಾಗತ ಮಾಡ್ತೇನೆ. ಅದರಲ್ಲಿ ಏನು ನಷ್ಟಾಂಶ ಆಗ್ತದೆ ರಾಜ್ಯಗಳಿಗೆ, ಬರೀ ಕರ್ನಾಟಕ ರಾಜ್ಯಕ್ಕೆ ಅಂತಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಆರ್ಥಿಕವಾಗಿ ಏನು ನಷ್ಟ ಆಗ್ತದೆ ಅದನ್ನು ಕೇಂದ್ರ ಸರ್ಕಾರ ತುಂಬಿಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಈಗ ರಾಜಣ್ಣ ಏನಾಗ್ತಾನೋ ಏನೋ ಆಗೋದಿಲ್ಲೋ ನನಗೆ ಏನು ಗೊತ್ತಿಲ್ಲ. ಅದೇನೇನಾಗ್ತದೆ, ಯಾವ್ಯಾವ ಸಂದರ್ಭಕ್ಕೆ ಅದನ್ನು ಅನುಭವಿಸ್ಕೊಂಡು ಹೋಗೋದಷ್ಟೇ. ಸಾಲ ಮನ್ನಾಕ್ಕೆ ಈಗ ಒತ್ತಾಯ ನಾನು ಮಾಡೋದಿಲ್ಲ, ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ್ದು ಹೇಗಿದೆ ಅಂತಕ್ಕಂಥದ್ದು ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಈಗಾಗಲೇ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು, ರಾಜ್ಯ ಸರ್ಕಾರದ ಸಂಪನ್ಮೂಲದಿಂದ ರೈತರ ಪರವಾಗಿ ಅದನ್ನು ತುಂಬಿಕೊಟ್ಟಂಥದ್ದು. 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಅದರ ಬಾಬತ್ತು ಬ್ಯಾಂಕ್ಗಳಿಗೆ, ರೈತರಿಗೆ ಇನ್ನೂ ಕೊಡುವಂಥದ್ದಿದೆ. ಆ ಸಾಲ ಮನ್ನಾ ಬಾಬತ್ತು ರೈತರುಗಳ ಖಾತೆಗಳಿಗೆ ಇನ್ನೂ ಕೆಲವು ಜನಕ್ಕೆ ಹಣ ಹೋಗಿಲ್ಲ. ಸುಮಾರು 252 ಕೋಟಿ ಹಣ, ಸುಮಾರು 44,000 ರೈತರಿಗೆ ಈ ರಾಜ್ಯದಲ್ಲಿ ಅದಿನ್ನೂ ಮುಟ್ಟಿಲ್ಲ. ಸಾಲ ಮನ್ನಾ ಯೋಜನೆಯಲ್ಲಿ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರಿದ್ದಾಗ ಅವರು ಘೋಷಣೆ ಮಾಡಿದಂಥದ್ದು. ಮೊದಲು ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಪ್ಪ ಅಂದರೆ, ಆ ಹಣವನ್ನು ಕೂಡಲೇ ರೈತರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥದ್ದಕ್ಕೆ ಬಿಡುಗಡೆ ಮಾಡಬೇಕು ಅಂತೇಳಿ. ನಾನು ಸಚಿವ ಇದ್ದ